ಬೆಂಗಳೂರಲ್ಲಿ ಮತ್ತೊಂದು ಕನ್ನಡ ವಿರೋಧಿ ಖಾಸಗಿ ಶಾಲೆ ಇದೆ ಅಂತ ಅನಿಸ್ತಾ ಇದೆ. ಕನ್ನಡ ಮಾತನಾಡಿದ ವಿದ್ಯಾರ್ಥಿಗಳಿಗೆ ದಂಡ ವಿಧಿಸಿ ಎಚ್ಚರಿಕೆಯನ್ನು ನೀಡಲಾಗಿದೆ ಅಂತ. ಕೇವಲ ಆಂಗ್ಲ ಭಾಷೆಯಲ್ಲಿ ಮಾತ್ರ ಸಂವಹನಕ್ಕೆ ಹೆಚ್ಚು ಒತ್ತಡವನ್ನು ನೀಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕುಮಾರಕೃಪಾ ರಸ್ತೆಯ ಸಿಂಧಿ ಪ್ರೌಢಶಾಲೆಯ ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಇದೆ. ಉಪನಿರ್ದೇಶಕರಿಗೆ ಪತ್ರವನ್ನು ಬರೆದಿದೆ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಶಾಲೆಗೆ ತೆರಳಿ ಪರಿಶೀಲಿಸುವಂತೆ ಪುರುಷೋತ್ತಮ ಬಿಳಿಮಲೆ ಅವರು ಕೂಡ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಮಾತನಾಡಿದರೆ ದಂಡ ಕೊಡಬೇಕಂತೆ, ಇಂಗ್ಲೀಷ್ ಮಾತನಾಡಿದರೆ ದಂಡ ಕೊಡಬೇಕು, ಆಂಗ್ಲ ಭಾಷೆ ಮಾತನಾಡಿದರೆ ದಂಡ ಕೊಡಬೇಕು, ಬೇರೆ ಬೇರೆ ಭಾಷೆಗಳ ಮಾತನಾಡಿದರೆ ದಂಡ ಕಟ್ಟಿಸಬೇಕು. ಆದರೆ ಕನ್ನಡ ಮಾತನಾಡಿದ್ರೆ ದಂಡವನ್ನು ವಿಧಿಸ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಇವರಿಗೆ? ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡವನ್ನು ಬೆಳೆಸೋದು ಬಿಟ್ಟು ಈ ರೀತಿಯಾಗಿ ಆಂಗ್ಲ ಭಾಷೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ ಅನ್ನುವಂಥ ಬಹಳ ಗಂಭೀರ ಆರೋಪ ಇದು. ಯಾವ ಕಾರಣಕ್ಕಾಗಿ, ಯಾಕೆ ಕನ್ನಡ ಬೇಡ ಅನ್ನೋದು ಕಾರಣ ಬೇಕಲ್ವಾ? ಪದೇ ಪದೇ ಈ ರೀತಿಯ ಕರ್ನಾಟಕದ ಬಗ್ಗೆ ಆಗಿರ್ಬೋದು, ಕನ್ನಡದ ಬಗ್ಗೆ ಅವಮಾನ ಮಾಡುವಂಥ ಕೆಲಸ ಪದೇ ಪದೇ ಆಗ್ತಾ ಇದೆ. ಶಾಲೆಯಲ್ಲಿ ಕೂಡ ಈ ರೀತಿಯ ಘಟನೆ ಆಗತ್ತೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂಥೇಳಿ. ಆಂಗ್ಲ ಭಾಷೆಯಲ್ಲಿ ಮಾತ್ರ ಸಂವಹನಕ್ಕೆ ಹೆಚ್ಚು ಒತ್ತಡವನ್ನು ಹಾಕಲಾಗಿದೆ ಅಂತೆ, ಹೆಚ್ಚು ಆದ್ಯತೆಯನ್ನು ಕೊಡಲಾಗ್ತಾ ಇದೆ ಅಂತ ಈ ಒಂದು ಶಾಲೆ ಇದು. ಬೆಂಗಳೂರಿನಲ್ಲಿದು ಕನ್ನಡ ವಿರೋಧಿ ಖಾಸಗಿ ಶಾಲೆ ಇದು. ಲೈಸೆನ್ಸ್ ಇದನ್ನು ಕಟ್ ಮಾಡಬೇಕು ಅವ್ರದ್ದು. ಖಾಸಗಿ ಶಾಲೆ ಅಂತೆ. ಯಾಕೆ ಖಾಸಗಿ ಶಾಲೆ ಇದ್ರೆ ಕನ್ನಡ ಬರಲ್ವಾ? ಕನ್ನಡ ಮಾತನಾಡಬಾರ್ದ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಇದು ಎಂಥದ್ದು? ಇದು ಕನ್ನಡ ಮಾತನಾಡಿದ್ರೆ ದಂಡ ಕಟ್ಟೋದು, ಇಂಗ್ಲೀಷ್ ಮಾತನಾಡಿದ್ರೆ ದಂಡ ಕಟ್ಟಬೇಕು, ಆದರೆ ಕನ್ನಡ ಮಾತನಾಡಿದ್ರೆ ದಂಡವನ್ನು ಹಾಕ್ಸೋದು, ಇದು ಯಾವ ಥರ ಅಂತ? ಖಂಡಿತ ಈಗಾಗ್ಲೇ ಇದರ ಬಗ್ಗೆ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಮತ್ತೊಂದು ಖಾಸಗಿ ಶಾಲೆಯಿಂದ ಕನ್ನಡ ವಿರೋಧಿ ನಡೆ ಕೂಡ ವ್ಯಕ್ತವಾಗಿರುವಂತದ್ದು. ಕನ್ನಡ ಮಾತಾಡಿದ ವಿದ್ಯಾರ್ಥಿಗಳಿಗೆ ದಂಡ ವಿಧಿಸಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಕೇವಲ ಆಂಗ್ಲ ಭಾಷೆಯಲ್ಲಿ ಮಾತ್ರ ಸಂವಹನ ಮಾಡುವಂತೆ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹೇರುವ ಘಟನೆ ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಸಿಂಧಿ ಪ್ರೌಢಶಾಲೆ ಆಡಳಿತ ಮಂಡಳಿ ಮಾಡಿರುವಂತದ್ದು. ಸೊ ಹೀಗಾಗಿ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಂತ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪತ್ರವನ್ನ ಕೂಡ ಬರೆದಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಶಾಲೆಗೆ ಭೇಟಿ ನೀಡಿ ನೈಜತೆ ಪರಿಶೀಲಿಸುವಂತೆ ಪುರುಷೋತ್ತಮ ಬಿಳಿಮಲೆ ನಿರ್ದೇಶನ ಕೂಡ ನೀಡಿರುವಂತದ್ದು. ಸೊ ಹಾಗೇನೆ ಶಾಲೆ ವಿರುದ್ಧ ಕ್ರಮಕ್ಕೆ ಖುದ್ದು ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಸೊ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಅವರು ಸರ್ಕಾರಕ್ಕೆ ಕೂಡ ಇದ್ರ ಬಗ್ಗೆ ಪತ್ರವನ್ನ ಬರೆಯೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಇದು ಖಂಡನೀಯ. ಅಲ್ಲಿರುವಂತಹ ಈಗ ಇರುವಂತಹ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಬಹುತೇಕವಾಗಿ ಕನ್ನಡವನ್ನ ಮಾತಾಡ್ತಾರೆ. ಯಾಕಂದ್ರೆ ಕಮ್ಯುನಿಕೇಟ್ ಮಾಡೋದು ಬಹುತೇಕ ಎಲ್ಲರೂ ಕೂಡ ಕನ್ನಡ ಮಾತಾಡೋ ಕಾರಣ ಬಹುತೇಕ 50% ಅಲ್ಲಿ 80% ಮಕ್ಕಳು ಕನ್ನಡನೇ ಮಾತಾಡ್ತಾ ಇರ್ತಾರೆ. ಸೊ ಹೀಗಾಗಿ ಈ ರೀತಿಯಾದಂತಹ ನಡೆ ಸರಿಯಲ್ಲ ಅಂತ ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಸದ್ಯ ಆ ಕಾಲೇಜ್ ಸ್ಕೂಲಿನ ಆಡಳಿತ ಮಂಡಳಿ ಯಾವುದೇ ರೀತಿಯಾದಂತಹ ಉತ್ತರವನ್ನ ಇನ್ನೂ ಕೂಡ ನೀಡಿಲ್ಲ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.